ಎಸ್ 12ನೇ ತಾರೀಕುವರೆಗೂ ತನಿಖೆಗೆ ತಡೆಯನ್ನು ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಬಟ್ ಮುಂದಿನ ಹಂತದಲ್ಲಿ ಏನೆಲ್ಲ ಆಗತ್ತೆ ಏನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸರ್. ವಾಟ್ ನೆಕ್ಸ್ಟ್? 12ನೇ ತಾರೀಕುವರೆಗೆ ಆದೇಶ ಏನಕ್ಕೆ ನೀಡಿದೆ ಅಂತ ಕೊಡಿ. ಹೂ ಗಾಟ್ ದ ರಿಲೀಫ್ ಅಂತ ಕೇಳ್ಬೋದು ನೀವು. ಇಲ್ಲಿ ಯಾರಿಗೆ ರಿಲೀಫ್ ಸಿಕ್ತು, ಕೋರ್ಟ್ ಯಾರ ಫೇವರ್ ಇವತ್ತು ಆರ್ಡರ್ ಮಾಡ್ತಂತ. ಹೂ ಗಾಟ್ ದ ರಿಲೀಫ್? ಫಸ್ಟ್ ಆಫ್ ಆಲ್ ಧರ್ಮ ವಿಜಯ ಅಂತ ನಾನು ಏನಕ್ಕೆ ಇವತ್ತು ಘೋಷಿಸಿದ್ದೀನಂದರೆ, ಯಾರು ಧರ್ಮಸ್ಥಳದ ವಿರೋಧವಾಗಿ ಇಷ್ಟರವರೆಗೆ ಆರೋಪಗಳನ್ನು ಮಾಡ್ತಾ ಇದ್ರು, ಯಾರು ಧರ್ಮಸ್ಥಳದಲ್ಲಿ ಇಂಥದ್ದು ಆಗ್ತಾ ಇದೆ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರು, ಅವರೇ ಇವತ್ತು ಧರ್ಮಸ್ಥಳದ ಪರ ನಿಂತು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದಾರೆ. ಇದು ಅಗತ್ಯ ಇಲ್ಲ, ಈ FIR ಏನು ಫೈಲ್ ಆಗಿದೆ ಅದನ್ನು ಕ್ಯಾನ್ಸಲ್ ಮಾಡಿ SITಯನ್ನು ಕ್ಲೋಸ್ ಮಾಡಿ ಅನ್ನುವ ರಿಕ್ವೆಸ್ಟನ್ನು ಮಾಡಿದ್ದಾರೆ. ಯಾರು ಧರ್ಮಸ್ಥಳದ ವಿರೋಧಿಗಳು ಅಂತ ಗುರುತಿಸಿಕೊಂಡು ತಾವು ಹೋರಾಟಗಾರರಂತ ಗುರುತಿಸ್ತಾ ಇದ್ರು, ಅವರೇ ಇವತ್ತು ತಮ್ಮನ್ನು ಬಂಧಿಸಬೇಡಿ ದಯವಿಟ್ಟು ಅಂತ ಬೇಡಿಕೊಳ್ಳುವ ಸ್ಥಿತಿಯಲ್ಲಿ ಬಂದಿದ್ದಾರೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ವಾಟ್ ಈಸ್ ನೆಕ್ಸ್ಟ್ ಅಂತ ಕೇಳಿದರೆ, ಯಾವಾಗಲೂ ಒಂದು ಕೇಸ್ಗಳನ್ನು ಪಿಟಿಷನ್ಗಳನ್ನು ಹಾಕಿದಾಗ ಇಂತಹ ಸೆನ್ಸಿಟಿವ್ ಆರ್ಗ್ಯುಮೆಂಟ್ಗಳಲ್ಲಿ ಹೈಕೋರ್ಟು ಒಂದು ಟೈಮ್ ತಗೊಳುತ್ತೆ. ಇವತ್ತು ಲಾಸ್ಟ್ ಕೇಸ್ ಇತ್ತು ಹೈಕೋರ್ಟಲ್ಲಿ, ಅದನ್ನು ಕೇಳಿಸ್ಕೊಂಡಿದ್ದಾರೆ ಜಡ್ಜು. ಆಯಿತು ಇರಿ, ಏನು ಅರ್ಜೆಂಟ್ ಇಲ್ಲ, 12ನೇ ತಾರೀಕುವರೆಗೆ ಯಾವುದೇ ಅನಗತ್ಯ ಕ್ರಮಗಳೂ ಬೇಡ. ನಂಬರ್ 1. ನಂಬರ್ 2, ಅಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಮಾಡಬೇಡಿ. ಡೋಂಟ್ ಸಬ್ಮಿಟ್ ಎನಿ ರಿಪೋರ್ಟ್ಸ್, ಕಂಪ್ಲೇಂಟ್ ರಿಪೋರ್ಟನ್ನು ಎಲ್ಲೂ ಸಬ್ಮಿಟ್ ಮಾಡಬೇಡಿ. 12ನೇ ತಾರೀಕಿಗೆ ನಾನು ಅದನ್ನು ಕೇಳ್ಕೊತೀನಿ ಪುನಃ. ಅಂದರೆ ದಿಸ್ ಈಸ್ ನಾಟ್ ಎ ಫೈನಲ್ ಜಡ್ಜ್ಮೆಂಟ್. ಇದು ಜಸ್ಟ್ ಸ್ಟೇ ಅಪ್ ಟು 12/11/2025 ಸ್ಟೇಯನ್ನು ಕೊಡಲಾಗಿದೆ. ಅಂದರೆ ಅಲ್ಲಿಯವರೆಗೆ ಹೋಲ್ಡ್ ಆನ್, ಯಥಾಸ್ಥಿತಿ ಇಟ್ಕೊಳ್ಳಿ, ಸ್ಟೇಟಸ್ ಕೋ ಇರಲಿ. ನಾನು 12ನೇ ತಾರೀಕು ಇದನ್ನು ಕೂಲಂಕುಷವಾಗಿ ಕೇಳಿಸ್ಕೋತೀವಿ ಅಂತ. ಆ ದಿನ ವಾದ ಪದ ವಿವಾದಗಳು ಏನಿದೆ, ವಿವರಣೆಗಳು ಏನಿದ್ದಾವೆ, ಆರ್ಗ್ಯುಮೆಂಟ್ಗಳು ಏನಿದ್ದಾವೆ, ಅದು ಆವತ್ತು ನಡೆಯುತ್ತೆ. ಆವತ್ತು ಇಟ್ಸ್ ಎ ವೆರಿ ಸರ್ಪ್ರೈಸಿಂಗ್. ಇವತ್ತು ಸರ್ಕಾರ ಹೇಳಿದೆ ನೋಡಿ, ನಿಮಗೆ ಇಲ್ಲಿ ಕೇಳ್ತಾ ಇದ್ವಿ, ಇಷ್ಟರವರೆಗೆ ನಾವು ಯಾರು ಹೋರಾಟಗಾರರು ಅಂತ ಹೇಳ್ಕೊಂಡು ಬಂದಿದ್ದೀವಿ, ಯಾರು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕಂತ ಬಂದಿದ್ರು, ಯಾರು ನಾವು ಇಡೀ ಧರ್ಮ ಸಂರಕ್ಷಕರು ಅಂತ ಬಂದ್ಬಿಟ್ಟಿದ್ರು, ಅವರಿವತ್ತು ಆರೋಪಿಗಳು ಆ್ಯಸ್ ಪರ್ 183 ಯಾವುದು 183 ಆಯಿತು, 2ನೇ ತಪ್ಪೊಪ್ಪಿಗೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಆಗುತ್ತೆ. ಅದರಲ್ಲಿ ಇದು ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ ಮಹೇಶ್ ತಿಮರಡಿ, ಮಟ್ಟಣ್ಣವರ ಮತ್ತು ವಿಠಲ್ ಗೌಡ ಮತ್ತು ಇನ್ನೊಬ್ಬ ಜಯಂತ್ ಅನ್ನುವನು 4 ಜನ ಆರೋಪಿಗಳು ಅನ್ನೋದನ್ನು ಇವತ್ತು ಹೈಕೋರ್ಟಲ್ಲಿ ಸರ್ಕಾರ ಒಪ್ಪಿಕೊಂಡಿದೆ. 2ನೇದಾಗಿ ಹೈಕೋರ್ಟ್ನಲ್ಲಿ ಇವತ್ತು ಸರ್ಕಾರವು ಇದು ಷಡ್ಯಂತ್ರ ಅನ್ನೋದನ್ನು ಒಪ್ಪಿಕೊಂಡಿದೆ. 3ನೇದಾಗಿ ಇವರನ್ನು ಅರೆಸ್ಟ್ ಮಾಡುವ ಅಗತ್ಯತೆ ಇದೆ ಅನ್ನೋದನ್ನು ಒಪ್ಪಿಕೊಂಡಿದೆ. ಅಂದರೆ ಈಗ ಆಲ್ಮೋಸ್ಟ್ ನಮಗೆ SIT ರಿಪೋರ್ಟ್ ಸಬ್ಮಿಟ್ ಆಗದಿದ್ದರೂ ಕೂಡ ಟುಡೇ ಇಟ್ ಈಸ್ ಕಂಪ್ಲೀಟೆಡ್. ನಮಗೆ ಒಂದು ರೀತಿಯ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಕ್ಕಿದೆ. ಇದು ಧರ್ಮಸ್ಥಳದ ಎಗೇನ್ಸ್ಟ್ ನಡೆದಂತಹ ಷಡ್ಯಂತ್ರ ಏನಿದೆ, ಇದು ಆರೋಪಗಳು ಏನಿತ್ತು ಅದು ಎಲ್ಲ ಸುಳ್ಳು. ಆ್ಯಸ್ ಪರ್ ಇನ್ವೆಸ್ಟಿಗೇಷನು ಪ್ರೂವ್ ಆಗಿದೆ. ಧರ್ಮಸ್ಥಳದ ಮೇಲೆ ಮಾಡಿದಂತಹ ಎಲ್ಲ ಆರೋಪಗಳು ಸುಳ್ಳು. ಇದು ಒಂದು ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ ಈ ಆರೋಪಿಗಳು ಭಾಗಿ ಅನ್ನೋದನ್ನು ಇವತ್ತು ಸರ್ಕಾರ ಒಪ್ಕೊಂಡಂಗಾಗಿದೆ. ಅದರ ಒಟ್ಟಿಗೆ ಇವ್ರ ಮೇಲೆ ಹಾಕಿದಂತಹ ಸೆಕ್ಷನ್ಗಳು ಏನಿದ್ದಾವೆ, ಗಿರೀಶ್ ಮಟ್ಟಣ್ಣವರೇ ತನ್ನ ರಿಟ್ ಪಿಟಿಷನಲ್ಲಿ ಹಾಕಿದಂತಹ ಸೆಕ್ಷನ್ಗಳು ಏನಿದ್ದಾವೆ, ಅದರಿಂದ ಗೊತ್ತಾಗುತ್ತೆ ಷಡ್ಯಂತ್ರದ ಎಲ್ಲ ಸೆಕ್ಷನ್ಗಳನ್ನು, ಪಿತೂರಿಯ ಸೆಕ್ಷನ್ಗಳನ್ನು ಎಲ್ಲದನ್ನು ಹಾಕಲಾಗಿದೆ. ಅಂದರೆ ಈಗ ಇಟ್ ಈಸ್ ಪ್ರೂವ್ಡ್. SITಯ ಏನು ಇನ್ವೆಸ್ಟಿಗೇಷನ್ ಇದೆ ಅದರಲ್ಲಿ ಪ್ರೂವ್ ಆಗಿದೆ ಧರ್ಮಸ್ಥಳದ ಮೇಲೆ ಮಾಡಿದ ಆರೋಪಗಳು ಸುಳ್ಳು. ಇದು ಹಿಂದೂ ಧರ್ಮದ ಮೇಲೆ, ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ, ಅಥವಾ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಮಾಡಿದಂತಹ, ಕಾವಂದರ ಮೇಲೆ ಮಾಡಿದಂತಹ ಷಡ್ಯಂತ್ರ ಅನ್ನೋದನ್ನು ಪ್ರೂವ್ ಆಗಿದೆ ಅಂತ ಇವತ್ತು ಹೈಕೋರ್ಟಲ್ಲಿ ಆಲ್ಮೋಸ್ಟ್ ಅಲ್ಲ ಸರ್ಕಾರ ಒಪ್ಪಿಕೊಂಡು ಆಗಿದೆ. ದಿಸ್ ಇಸ್ ದ ರಿಪೋರ್ಟ್. ನಂಬರ್ 1, ಇವತ್ತು ಧರ್ಮಸ್ಥಳದ ಪರ ನಿಂತು ಬಾಲಣ್ಣವರು ಮತ್ತು ಮಟ್ಟಣ್ಣವರು ವಾದ ಮಾಡ್ತಾರೆ, ಬೇಡ ಸ್ವಾಮಿ ನಮ್ಮದೆಲ್ಲ ತಪ್ಪಾಗ್ಬಿಟ್ಟಿದೆ, ಈ FIR ಅನ್ನು ಕ್ಲೋಸ್ ಮಾಡಿಬಿಡಿ, ಈ FIR ಬೇಡವೇ ಬೇಡ, ಅದನ್ನು ಕ್ವಾಶ್ ಮಾಡಿಬಿಡಿ, ನಮಗೆ SIT ಅಗತ್ಯ ಇಲ್ಲ, ನಾವೇ ಕೇಳ್ಕೊಂಡಂತಹ ಡಾಕ್ಟರ್ ಪ್ರಣಬ್ ಮೊಹಂತಿಯವರು ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ, ನಮಗೆ ಅಗತ್ಯ ಇಲ್ಲ, ಇನ್ನು ನಮ್ಮನ್ನು ಒಳಗಡೆ ಕಳಿಸ್ಬೇಡಿ ಸ್ವಾಮಿ ಅಂತ ಹೇಳುವ ಸ್ಥಿತಿಯಲ್ಲಿದ್ದಾರೆ.